ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಜೋರ್ಜ್ ಟೆವೆಟ್ಸ್ ಕಂಪ್ನಿನಲ್ಲಿ ಹೈರಿಂಗ್ ಆಗ್ತಾಯಿದೆ ಟೆಕ್ನಿಕಲ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ರೋಲ್ಗೆ. ಈವನ್ ಇದಕ್ಕೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಈ ಒಂದು ರೋಲ್ಗೆ ಫ್ರೆಷರ್ಸ್ ಕ್ಯಾಂಡಿಡೇಟ್ಸ್ ಕೂಡ ಎಲಿಜಿಬಿಲಿಟಿ ಇರ್ತೀರಾ, ಅಪ್ಲೈ ಮಾಡ್ಬೋದು. ಹಾಗೆ 1 to 2 years ಎಕ್ಸ್ಪೀರಿಯನ್ಸ್ ಇರೋ ಕ್ಯಾಂಡಿಡೇಟ್ಸ್ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಅವರು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಗ್ರ್ಯಾಜುಯೇಷನ್ ಕೂಡ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ಮಿನಿಮಮ್ಮು ಡಿಪ್ಲೊಮಾ ಅಥವಾ ಗ್ರ್ಯಾಜುಯೇಷನ್ ಕೇಳ್ತಾ ಇದ್ದಾರೆ. ಗ್ರ್ಯಾಜುಯೇಷನ್ ಅಥವಾ ಡಿಪ್ಲೊಮಾ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಏಜ್ ಲಿಮಿಟ್ ಯಾವುದೇ ರೀತಿಯಲ್ಲೂ ಕೂಡ ರಿಸ್ಟ್ರಿಕ್ಷನ್ ಮಾಡಿಲ್ಲ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಬೋದು. ಜೊತೆಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಲು ಮಸ್ಟ್ ಆ್ಯಂಡ್ ಶುಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. ಫ್ರೆಷರ್ಸ್ಗೆ ಇದು ಬೆಸ್ಟ್ ಎಂಟ್ರಿ ಲೆವೆಲ್ ಟೆಕ್ನಿಕಲ್ ಸಪೋರ್ಟ್ ಜಾಬ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ರಿಕ್ವೈರ್ಡ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಜಾಬ್ಗೆ ಅಥವಾ ಈ ಒಂದು ರೋಲ್ಗೆ ಏನೇನು ಸ್ಕಿಲ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಆದಷ್ಟು ಈ ಒಂದು ಸ್ಕಿಲ್ಗಳನ್ನ ನಿಮ್ಮ ರಿಸ್ಯೂಮ್ನಲ್ಲೂ ಕೂಡ ಹೈಲೈಟ್ ಮಾಡಿ. ಇದರಿಂದ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಸ್ಟ್ರಾಂಗ್ ಸ್ಪೋಕನ್ ಇಂಗ್ಲೀಷು ನಾನು ಆಲ್ರೆಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಸ್ಪೋಕನ್ ಇಂಗ್ಲೀಷು ಹಾಗೆ ರಿಟರ್ನ್ ಇಂಗ್ಲೀಷು ಬರಬೇಕಾಗಿರುತ್ತೆ. ಜೊತೆಗೆ ಹಿಂದಿ ಬರುತ್ತೆ ಅಂದರೆ ಅಡ್ವಾಂಟೇಜ್ ಇರುತ್ತೆ, ಎಕ್ಸ್ಟ್ರಾ ಅಡ್ವಾಂಟೇಜು. ಬಟ್ ಯಾವುದೇ ರೀತಿಯಲ್ಲೂ ಕೂಡ ಹಿಂದಿ ಮ್ಯಾಂಡೇಟ್ರಿ ಇರೋದಿಲ್ಲ. ಹಾಗೆ ಬೇಸಿಕ್ PC ಹಾರ್ಡ್ವೇರ್ ನಾಲೆಡ್ಜ್ ಬೇಕಾಗಿರುತ್ತೆ. ಜೊತೆಗೆ ವಿಂಡೋಸ್ OS ಬೇಸಿಕ್ ಆದರೂ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಜೊತೆಗೆ ಡ್ರೈವರ್ಸು ಮತ್ತು ಅಪ್ಲಿಕೇಶನ್ ಬಗ್ಗೆ ಬೇಸಿಕ್ ಐಡಿಯಾ ಇರಬೇಕಾಗಿರುತ್ತೆ. ಹಾಗೆ ಟೈಪಿಂಗ್ ಸ್ಪೀಡು ಮಿನಿಮಮ್ಮು 30 words per minute ಕೇಳ್ತಾ ಇದ್ದಾರೆ. ಮಿನಿಮಮ್ಮು 30 words per minute ಇದೆ ಅಂದರೆ ನೀವು ಟೈಪಿಂಗ್ ಸ್ಪೀಡು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಅಕ್ಯುರೇಸಿ ಮಿನಿಮಮ್ಮು 90% ಇರಬೇಕಾಗಿರುತ್ತೆ. ಅಂತಂದರೆ ಟೈಪಿಂಗ್ ಸ್ಪೀಡಲ್ಲಿ 30 words per minute ಅಲ್ಲಿ ಕೂಡ ಅಕ್ಯುರೇಸಿ ಮಿನಿಮಮ್ 90% ಮೇಂಟೈನ್ ಮಾಡಿರಬೇಕಾಗಿರುತ್ತೆ. ಅದರ ಜೊತೆಗೆ ಗುಡ್ ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ ಬೇಕಾಗಿರುತ್ತೆ. ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಇರಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ರಿಕ್ವೈರ್ಡ್ ಸ್ಕಿಲ್ಸ್ ಆಗಿರುತ್ತೆ. ಟೆಕ್ನಿಕಲ್ ಎಕ್ಸ್ಪರ್ಟ್ ಇರಬೇಕು ಅಂತ ಏನಿಲ್ಲ, ಬೇಸಿಕ್ ಸ್ಟ್ರಾಂಗ್ ಇದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಿಷ್ಟು ರಿಕ್ವೈರ್ಡ್ ಸ್ಕಿಲ್ಸು. ಇನ್ನು ನೆಕ್ಸ್ಟು ವರ್ಕ್ನ ಡಿಸ್ಕ್ರಿಪ್ಷನ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ರೋಲ್ನಲ್ಲಿ ನಿಮ್ಮ ಡೈಲಿ ರೆಸ್ಪಾನ್ಸಿಬಿಲಿಟಿ ಅಥವಾ ನಿಮ್ಮ ಡೈಲಿ ವರ್ಕು ಏನೇನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕಸ್ಟಮರ್ಸಿಂದ ಮೇಲು, ಚಾಟು, ಫೋನ್ ಥ್ರೂ ನಿಮಗೆ ಕ್ವೈರೀಸ್ ಬರ್ತಾ ಹೋಗುತ್ತೆ. ಜೊತೆಗೆ ಲೆನೋವೋ ಕಸ್ಟಮರ್ಸ್ಗೆ ಟೆಕ್ನಿಕಲ್ ಸಪೋರ್ಟ್ನ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಹಾಗೆ PC ಹಾರ್ಡ್ವೇರ್ ಇಶ್ಯೂಸ್ನ ಟರ್ಬಲ್ ಶೂಟ್ ಮಾಡೋದು, ಜೊತೆಗೆ ವಿಂಡೋಸ್ OS ರಿಲೇಟೆಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು, ಹಾಗೆ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ನ ಕಸ್ಟಮರ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದು, ಜೊತೆಗೆ ಪ್ರಾಡಕ್ಟ್ ಫೀಚರ್ಸ್ ಬಗ್ಗೆ ಎಜುಕೇಟ್ ಮಾಡೋದು, ಹಾಗೆ CRM ಸಿಸ್ಟಮ್ನಲ್ಲಿ ಇಂಟ್ರಾಕ್ಷನ್ ಡೀಟೇಲ್ಸ್ನ ಡಾಕ್ಯುಮೆಂಟ್ ಮಾಡೋದು, ಹಾಗೆ ಕಾಂಪ್ಲೆಕ್ಸ್ ಇಶ್ಯೂಸ್ನ ಇಂಟರ್ನಲ್ ಟೀಮ್ಗೆ ಎಸ್ಕಲೇಟ್ ಮಾಡೋದು, ಹಾಗೆ SOP ಫಾಲೋ ಮಾಡೋದು, ಜೊತೆಗೆ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಇನಿಷಿಯೇಟಿವ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ನಿಮ್ಮ ವರ್ಕ್ನ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ಇದು ಯಾವುದೇ ರೀತಿಯಲ್ಲೂ ಕೂಡ ನೀವು ಫ್ರೆಷರ್ಸ್ ಇದ್ದೀರಾ, ಇದ್ರ ಬಗ್ಗೆ ಎಲ್ಲ ಯಾವುದೇ ರೀತಿ ನಾಲೆಡ್ಜ್ ಇಲ್ಲ ಅಂದರೂ ಕೂಡ ವರಿಬೇಡ. ನಿಮಗೆ ಫ್ರೆಷರ್ಸ್ ಇದ್ದೀರಾ ಅಂದರೆ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ. ಜಸ್ಟು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನೇನಿರುತ್ತೆ ಅಂತ ತಿಳ್ಕೊಂಡಿರಿ. ಇನ್ನು ನೆಕ್ಸ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸ್ಯಾಲ್ರಿ ರೇಂಜು ನಿಮಗೆ ಈವನ್ ಫ್ರೆಷರ್ಸ್ ಇದ್ದೀರಾ ಅಂತ ಅಂದರೂ ಕೂಡ 25,000 per month ಅಂತ ಮೆನ್ಷನ್ ಮಾಡಿದ್ದಾರೆ. ಮಂತ್ಲಿ ಫಿಕ್ಸ್ಡ್ ಸ್ಯಾಲ್ರಿ ಅಂತೂ ಇರುತ್ತೆ. ಜೊತೆಗೆ ಕಾರ್ಪೊರೇಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗೆ ಲೆನೋವೋ ಬ್ರ್ಯಾಂಡ್ ಎಕ್ಸ್ಪೋಜರ್ ಸಿಗುತ್ತೆ. ಜೊತೆಗೆ ಸ್ಟೇಬಲ್ ಇನ್ಕಮ್ ಇರುತ್ತೆ. ಹಾಗೆ ಸ್ಕಿಲ್ ಬೇಸ್ಡ್ ಕೆರಿಯರ್ ಗ್ರೋತು ಕೂಡ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಷರ್ಸ್ಗೆ 25,000 per month ಅಂದರೆ ತುಂಬಾ ಡೀಸೆಂಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಇದಿಷ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಪ್ರೊಸೆಸ್ಸು ತುಂಬಾ ಸಿಂಪಲ್ ಆಗಿರುತ್ತೆ. ನಾನು ನಿಮಗೆ ಸ್ಕ್ರೀನ್ ಮೇಲೆ ಮೇಲ್ನ ತೋರಿಸ್ತಾ ಇದ್ದೀನಿ, ಈವನ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಈ ಒಂದು ಮೇಲ್ಗೆ ನಿಮ್ಮ ರಿಸ್ಯೂಮ್ನ ಸೆಂಡ್ ಮಾಡಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ರಿಸ್ಯೂಮ್ನ ಸೆಂಡ್ ಮಾಡ್ಬೇಕಾದ್ರೆ ಆದಷ್ಟು ಅಪ್ಡೇಟ್ ಮಾಡಿಕೊಂಡು ಅಪ್ಲೈ ಮಾಡಿ. ಬಿಕಾಸ್ ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕಾಗೆ ನಿಮ್ಮ ರಿಸ್ಯೂಮ್ನ ಅಪ್ಡೇಟ್ ಮಾಡಿಕೊಂಡು ಅದಾದ ನಂತರ ಆ ಒಂದು ರಿಸ್ಯೂಮ್ನ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಮೇಲಲ್ಲಿ ಆದಷ್ಟು ಸಬ್ಜೆಕ್ಟ್ ಲೈನ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿ. ಸಬ್ಜೆಕ್ಟ್ ಲೈನ್ ಖಾಲಿ ಬಿಡಬೇಡಿ. ಸಬ್ಜೆಕ್ಟ್ ಲೈನು ಕೂಡ ಫಿಲ್ ಮಾಡಿ ಅದಾದ ನಂತರ ನಿಮ್ಮ ರಿಸ್ಯೂಮ್ನ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಈ ಒಂದು ಸ್ಟೆಪ್ಸ್ನಲ್ಲಿ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋ ಸ್ಟೆಪ್ಸ್ನಲ್ಲಿ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟು ವರ್ಕ್ನ ಶಿಫ್ಟು ಹಾಗೆ ಎನ್ವೈರನ್ಮೆಂಟ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ವರ್ಕ್ನ ಶಿಫ್ಟ್ ಬಂದು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟೆ. ರೊಟೇಷನಲ್ ಶಿಫ್ಟ್ ಇರುತ್ತೆ. ಅಂತಂದರೆ ಇವನ್ ನಿಮಗೆ ನೈಟ್ ಶಿಫ್ಟ್ ಕೂಡ ಬರ್ಬೋದು. ನೈಟ್ ಶಿಫ್ಟ್ಗೂ ಕೂಡ ರೆಡಿ ಇದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ವರ್ಕ್ ಬಂದು ನಿಮಗೆ ಮಂಡೇ ಟು ಸಂಡೇ ಕೂಡ ಇರುತ್ತೆ. ವೀಕ್ಲಿ ಆಫ್ಸು ರೊಟೇಷನಲ್ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ನೈಟ್ ಶಿಫ್ಟ್ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ನೈಟ್ ಶಿಫ್ಟ್ಗೆ ರೆಡಿ ಇದ್ದೀರಾ ಅನ್ನೋರು ಅಪ್ಲೈ ಮಾಡ್ಬೋದು. ಎನ್ವೈರನ್ಮೆಂಟ್ನ ವಿಚಾರಕ್ಕೆ ಬಂದರೆ ಪ್ರೊಫೆಷ್ನಲ್ ಕಾರ್ಪೊರೇಟ್ ಆಫೀಸ್ ಇದೆ. ಜೊತೆಗೆ ವರ್ಕ್ ಫ್ರಮ್ ಆಫೀಸ್ ಮಾತ್ರ ಇರುತ್ತೆ. ಅದು ಕೂಡ ಬೆಂಗಳೂರಿನ ಲೊಕೇಶನಲ್ಲಿ ಅಂತಲೇ ಹೇಳ್ಬೋದು. ಅಂತಂದರೆ ನೀವು ಬೆಂಗಳೂರಿಗೆ ರೀಲೊಕೇಟ್ ಆಗೋಕ್ಕೂ ಕೂಡ ರೆಡಿ ಇದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಜೊತೆಗೆ ಟೀಮ್ ಬೇಸ್ಡ್ ಕಲ್ಚರು ಹಾಗೆ SOP ಬೇಸ್ಡ್ ಸ್ಟ್ರಕ್ಚರ್ ಪ್ರೊಸೆಸ್ಸು ಹಾಗೆ ಲರ್ನಿಂಗ್ ಫ್ರೆಂಡ್ಲಿ ಎನ್ವೈರನ್ಮೆಂಟು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ವರ್ಕ್ನ ಶಿಫ್ಟು ಹಾಗೆ ಎನ್ವೈರನ್ಮೆಂಟ್ನ ಡೀಟೇಲ್ಸ್ ಆಗಿರುತ್ತೆ.
ಇನ್ನು ನೆಕ್ಸ್ಟು ಕೆರಿಯರ್ ಗ್ರೋತ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ರೋಲ್ನಲ್ಲಿ ನಿಮ್ಮ ಫ್ಯೂಚರ್ ಕೆರಿಯರ್ ಗ್ರೋತ್ಗೆ ಏನೇನು ಹೆಲ್ಪ್ ಆಗುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಸ್ಟ್ರಾಂಗ್ ಟೆಕ್ನಿಕಲ್ ಸಪೋರ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಹಾಗೆ ಇಂಟರ್ನ್ಯಾಷನಲ್ ಕಸ್ಟಮರ್ ಎಕ್ಸ್ಪೋಜರ್ ಸಿಗುತ್ತೆ, ಜೊತೆಗೆ ಲೆನೋವೋ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಹಾಗೆ ಸೀನಿಯರ್ ಟೆಕ್ನಿಕಲ್ ಸಪೋರ್ಟ್ಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಸೊ ಫ್ರೆಷರ್ಸ್ಗೆ ಇದು ಲಾಂಗ್ ಟರ್ಮ್ IT ಕೆರಿಯರ್ ಸ್ಟಾರ್ಟ್ ಮಾಡೋಕ್ಕೆ ಸ್ಟ್ರಾಂಗ್ ಬೇಸ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಕೆರಿಯರ್ ಗ್ರೋತ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಇಂಟರ್ವ್ಯೂನ ಪ್ರೊಸೆಸ್ ನೋಡ್ತಾ ಹೋಗೋಣ. ಅಂತಂದರೆ ಇಂಟರ್ವ್ಯೂ ಯಾವ್ಯಾವ ರೌಂಡ್ಸಲ್ಲಿ ನಡೆಯುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ರೌಂಡ್ ಬಂದು ರೆಸ್ಯೂಮ್ ಶಾರ್ಟ್ ಲಿಸ್ಟಿಂಗ್ ಆಗುತ್ತೆ. ಸೊ ನೀವೇನಾದರೂ ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂದರೆ ಸೆಕೆಂಡ್ ರೌಂಡು ನಿಮಗೆ HR ಇಂಟರ್ವ್ಯೂ ಬರುತ್ತೆ. ಇದಾದ ನಂತರ ಮೂರನೇ ರೌಂಡಲ್ಲಿ ನಿಮಗೆ ಕಮ್ಯುನಿಕೇಷನ್ ಅಸೆಸ್ಮೆಂಟ್ ನಡೆಯುತ್ತೆ. ನಂತರ ನಾಲ್ಕನೇ ರೌಂಡು ಟೆಕ್ನಿಕಲ್ ಬೇಸಿಕ್ ಡಿಸ್ಕಷನ್ ಆಗುತ್ತೆ. ಅದಾದ ನಂತರ ಫೈನಲ್ ಸೆಲೆಕ್ಷನ್ ಆಗಿ ನಿಮಗೆ ಆಫರ್ ಲೆಟರ್ನ ಪ್ರೊವೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕೋಡಿಂಗ್ ಟೆಸ್ಟ್ ಇರೋದಿಲ್ಲ, ಹಾಗೆ ಹೆವಿ ಟೆಕ್ನಿಕಲ್ ಟೆಸ್ಟ್ ಕೂಡ ಇರೋದಿಲ್ಲ. ಜಸ್ಟ್ ಕಮ್ಯುನಿಕೇಷನ್ ಹಾಗೆ ಬೇಸಿಕ್ ಇಂಪಾರ್ಟೆಂಟು ಮ್ಯಾಟರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಂಟರ್ವ್ಯೂವಲ್ಲಿ ನಿಮಗೆ ಕೇಳೋ ಸ್ಯಾಂಪಲ್ ಕ್ವಶನ್ಸ್ನ ಅಥವಾ ಕಾಮನ್ ಕ್ವಶನ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿ ಹೋಗ್ಬೋದಾಗಿರುತ್ತೆ. ನಿಮ್ಗೆ ಈವನ್ ಗೂಗಲಲ್ಲೂ ಕೂಡ ಸಿಗುತ್ತೆ, ಬೇಕಂದರೆ ಅಲ್ಲಿಂದ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದನ್ನು ಬೆಟರ್ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಎಲ್ಲಾದರೂ ನೋಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಓವರಾಲ್ ಆಗಿ ಇಂಟರ್ವ್ಯೂನ ಪ್ರೊಸೆಸ್ಸು. ಇನ್ನು ನೆಕ್ಸ್ಟು ಪ್ರಿಪ್ರೇಷನ್ ಟಿಪ್ಸ್ನ ನೋಡ್ತಾ ಹೋಗೋಣ. ಸೊ ಅಂತಂದರೆ ಈ ಒಂದು ಇಂಟರ್ವ್ಯೂನ ನೀವು ಕ್ರ್ಯಾಕ್ ಮಾಡೋಕ್ಕೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಸೆಲ್ಫ್ ಇಂಟ್ರೊಡಕ್ಷನ್ನ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಬೇಸಿಕ್ PC ಹಾರ್ಡ್ವೇರ್ನ ರಿವೈಸ್ ಮಾಡ್ಕೊಳ್ಳಿ, ಹಾಗೆ ವಿಂಡೋಸ್ ವಾಯ್ಸ್ ಬೇಸಿಕ್ಸ್ನ ಅರ್ಥ ಮಾಡ್ಕೊಳ್ಳಿ, ಜೊತೆಗೆ ಇಂಗ್ಲೀಷ್ ಸ್ಪೀಕಿಂಗ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಡೈಲಿ, ಹಾಗೆ ಕಸ್ಟಮರ್ ಸರ್ವಿಸ್ ಆ್ಯಟಿಟ್ಯೂಡ್ನ ಡೆವಲಪ್ ಮಾಡಿ, ಜೊತೆಗೆ ಟೈಪಿಂಗ್ ಪ್ರಾಕ್ಟೀಸ್ ಮಾಡಿಕೊಂಡು ಸ್ಪೀಡ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಮೇಯ್ನು ಟೈಪಿಂಗ್ ಸ್ಪೀಡು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ ರೆಸ್ಯೂಮ್ನ ಕ್ಲೀನಾಗಿ ಹಾಗೆ ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕಾಗೆ ಅಪ್ಡೇಟ್ ಮಾಡಿ ಇಟ್ಕೊಂಡಿರಬೇಕಾಗಿರುತ್ತೆ. ಸೊ ಇಂಟರ್ವ್ಯೂನಲ್ಲಿ ಆದಷ್ಟು ಕಾನ್ಫಿಡೆನ್ಸ್ ಪ್ಲಸ್ ಆನೆಸ್ಟ್ ಇತ್ತು ಅಂತಂದರೆ ಸೆಲೆಕ್ಷನ್ ಈಸಿ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಪ್ರಿಪ್ರೇಷನ್ನ ಟಿಪ್ಸು. ಇನ್ನು ನೆಕ್ಸ್ಟು ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಅಂತಂದರೆ ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ನಿಯ ನೇಮ್ ಬಂದು ಜೋರ್ಜ್ ಟೆವಾಟ್ ಟೆಕ್ನಾಲಜೀಸ್ ಆಗಿರುತ್ತೆ. ಕ್ಲೈಂಟ್ ಬಂದು ಲೆನೋವೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರುತ್ತೆ. ಸೊ ರೋಲ್ ಬಂದು ನಿಮಗೆ ಟೆಕ್ನಿಕಲ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಆಗಿರುತ್ತೆ. ಲೊಕೇಶನ್ ಬಂದು ಕಂಪ್ಲೀಟಾಗಿ ಬೆಂಗಳೂರಿನ ಲೊಕೇಶನಲ್ಲಿರುತ್ತೆ. ಸೊ ನೀವು ಬೆಂಗಳೂರಿನ ಲೊಕೇಶನ್ಗೆ ರೀಲೊಕೇಟ್ ಆಗೋಕ್ಕೂ ಕೂಡ ರೆಡಿ ಇರಬೇಕಾಗಿರುತ್ತೆ. ಜೊತೆಗೆ ಎಕ್ಸ್ಪೀರಿಯನ್ಸ್ ಬಂದು ನಾನು ಆಲ್ರೆಡಿ ತಿಳಿಸ್ಕೊಟ್ಟಿರೋ ಹಾಗೆ ಫ್ರೆಷರ್ಸಿಂದ ಹಿಡಿದು ಅಪ್ ಟು 2 years ಎಕ್ಸ್ಪೀರಿಯನ್ಸ್ ಇರೋ ಕ್ಯಾಂಡಿಡೇಟ್ಸ್ ಯಾರಾದರೂ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಅವರು ಕೂಡ ಎಲಿಜಿಬಿಲಿಟಿ ಇರ್ತೀರಾ, ಅಪ್ಲೈ ಮಾಡ್ಬೋದು. ಹಾಗೆ ಸ್ಯಾಲ್ರಿ ಬಂದು ನಿಮಗೆ 25,000 ಪರ್ ಮಂತ್ ಅಂತ ಮೆನ್ಷನ್ ಮಾಡಿದ್ದಾರೆ. ಶಿಫ್ಟ್ ಬಂದು ರೊಟೇಷನಲ್ ಶಿಫ್ಟ್ ಇರುತ್ತೆ. ಅಂತಂದರೆ ಇವನ್ ನಿಮಗೆ ನೈಟ್ ಶಿಫ್ಟು ಕೂಡ ಬರ್ಬೋದು. ಸೊ ನೈಟ್ ಶಿಫ್ಟ್ಗೂ ಕೂಡ ರೆಡಿ ಇದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎಜುಕೇಷನ್ ಬಂದು ಎನಿ ಡಿಗ್ರಿ ಕ್ಯಾಂಡಿಡೇಟ್ಸು ಅಥವಾ ಡಿಪ್ಲೊಮಾ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಯಾವುದೇ ಒಂದು ಸ್ಟ್ರೀಮಲ್ಲಾಗಿದ್ರೂ ಪರವಾಗಿಲ್ಲ. ಇನ್ನು ಅಪ್ಲೈ ಮಾಡೋ ಸ್ಟೆಪ್ಸ್ಗೆ ಬಂದರೆ ನೀವು ಮೇಲ್ ಥ್ರೂ ಅಪ್ಲೈ ಮಾಡ್ಬೋದು. ಸೊ ಹೇಗೆ ಅಪ್ಲೈ ಮಾಡೋದು ಅಂತ ಇನ್ ಡೀಟೇಲಾಗಿ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಕೆರಿಯರ್ ಗ್ರೋತು ಕೂಡ ಎಕ್ಸಲೆಂಟಾಗಿ ಇದೆ ಅಂತಲೇ ಹೇಳ್ಬೋದು. ಸೊ ಫ್ರೆಷರ್ಸ್ಗೆ ಇದು ಗೋಲ್ಡನ್ ಆಪರ್ಚುನಿಟಿ ಇದೆ IT ಸಪೋರ್ಟ್ ಫೀಲ್ಡಲ್ಲಿ ಎಂಟರ್ ಆಗೋಕ್ಕೆ. ಸೊ ಮಿಸ್ ಮಾಡದೆ ಫ್ರೆಷರ್ಸ್ ಯಾರೇ ನೋಡ್ತಿದ್ರು ಅಪ್ಲೈ ಮಾಡ್ಬೋದು. ಸೊ ಇದಿಷ್ಟು ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನೇ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೂ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ಜೈ ಹಿಂದ್.